अच्छा लगता है। हम भी पागल हो जाएंगे ऐसा लगता है। दीवारों से मिलकर रोना अच्छा लगता है। हम भी पागल हो जाएंगे ऐसा लगता है। दीवारों से। ದೀವಾರೋं से मिलकर रोना ಇದು ಕೈಸರ್ ಉಲ್ ಜಾಫ್ರಿ ರಚನೆ. ಹಾಡಿದ್ದು ಪಂಕಜ್ ಉದಾಸ್. ಆದರೆ ಈ ಹಾಡು ಎಷ್ಟು ಆತ್ಮದೊಳಗಿಳಿದಿತ್ತು ಅಂದ್ರೆ ಇದನ್ನಿಟ್ಕೊಂಡೇ ನನ್ನ ಅಂಕಣದ ಮೊದಲ ಕಾಲಂ ಬರ್ತಿತ್ತು. ಈ ಪ್ರೀತಿನೇ ಹಂಗೆ ಅಳ್ಳಾರ್ದ ಎಂಟದಿಯೊಳಗೂ ಒಂದು ಹನಿ ಕಣ್ಣೀರು ಹುಟ್ಟಿಸ್ತದೆ. ಭಾಳ ಗಟ್ಟೆದೀವಿ, ಯಾವುದಕ್ಕೂ ಕರಗುವುದಿಲ್ಲ ಅಂದ್ಕೊಂಡವರು ಸಹ ಅಂತಃಕರಣದ ಮುಂದೆ ಹನಿ ಆಗ್ತಾರೆ. ಎಲ್ಲರ ಬದುಕಿನಾಗೂ ಒಂದಲ್ಲ ಒಂದು ಸಲ ಬಚ್ಚಲ್ ಮನೆಯೊಳಗೆ ಮನಸ್ಸು ಬತ್ತಲು ಮಾಡಿ ಹತ್ತಿರ್ತಾರೆ. ಇಷ್ಟಕ್ಕೂ ಮನಸ್ಸು ಮುದುಡಿ ನಾವು ಬಿಕ್ಕಿ ಬಿಕ್ಕಿ ದುಃಖಿಸೋದು ನಮ್ಮ ಪ್ರೀತಿ ಪಾತ್ರರ ಮುಂದೆ ನಾವು ಅಪರಾಧಿ ಸ್ಥಾನದೊಳಗೆ ನಿಂತಾಗ, ಇಲ್ಲ ಅಂದ್ರೆ ಅಪಮಾನಕ್ಕೊಳಗಾಗಿ ಎದುರಿಸಲಾಗದ ಅಸಹಾಯಕತನ ಇದ್ದಾಗ, ವಿನಾಕಾರಣದ ಅನುಮಾನದಿಂದ ಜರ್ಜರಿತರಾದಾಗ ಮನಸ್ಸಿನ ಒಳಗುದಿ ಹೊರಗೆ ಬರುವುದೇ ಕಣ್ಣೀರಾಗಿ. ಆದ್ರೆ ಕಣ್ಣೀರು ಒಂಥರ ಮಳೆ ಇದ್ದಂಗೆ. ಒಮ್ಮೆಮ್ಮೆ ಮನಸ್ಸು ರಾಡಿ ಮಾಡಿದ್ರೆ ಇನ್ನೊಮ್ಮೆ ಸ್ವಚ್ಛ ಶುಭ್ರ ಮಾಡ್ತದೆ. ಮನಸ್ಸು ಭಾರ ಆಗಿ ಹಣಿಗೆ ಒಂದೆರಡು ಗಂಟು ಮೂಡಿ ಮಾತಾಡಿದ್ರೆ ಎಲ್ಲಿ ಕರಗ್ತೀವಿ ಅನ್ನೋ ಸಂದರ್ಭದಾಗ ಓಡಿ ಹೋಗೋದು ಬಚ್ಚಲ್ ಮನೆಗೆ. ನಲ್ಲಿ ನೀರು ಬಿಟ್ಟು ಆ ಸಪ್ಪಳದಾಗ ನಮ್ಮ ಬಿಕ್ಕಳಕಿ ನಮಗೂ ಕೇಳಬಾರ್ದು ಅನ್ನೋ ಹಂಬಲ. ಮುಖ ಎತ್ತಿ ಕನ್ನಡಿ ನೋಡಿದ್ರೆ ಸ್ವ ಅನುಕಂಪನೂ ಮೂಡ್ತದೆ, ಕೆಲವೊಮ್ಮೆ ಸಿಟ್ಟು ಸಹಿತ ಮೂಡ್ತದೆ. ಆದರೆ ನಮ್ಮ ಮುಖದ ಭಾವ ಬದಲಾಗೂ ಮುಂದೆ ಪ್ರಜ್ಞೆಯ ಒಂದು ಭಾಗ ಮಾತ್ರ ನಾವು ಅತ್ತಾಗ ಎಷ್ಟು ಅಸಹ್ಯ ಅನ್ನಿಸ್ತೀವಲ್ಲ ಅಂತ ಅನಿಸೋದೇ ಇರೋದಿಲ್ಲ. ಆವಾಗ ಮಾತ್ರ ಕಣ್ಣೀರು ಒರೆಸಿ ಮುಖ ತೊಳ್ಕೊಂಡು ಹಗುರಾಗಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆ ಅಳು ತಡಿಬೇಕು? ಅಳು ಬಂದಾಗ ಅತ್ತು ಬಿಡಬೇಕು, ಅತ್ತು ಹಗುರಾಗಬೇಕು. ಇಲ್ಲಾಂದ್ರೆ ಈ ಒಳಗುದಿ ನಮ್ಮನ್ನು ಸುಡ್ಕೊತ ಹೋಗ್ತದೆ. ಒಂದಿಲ್ಲ ಒಂದಿನ ಅದು ಸಿಡಿಲೇಬೇಕು. ಆ ಒಡಲುರಿ ಆರುವುದೇ ಕಣ್ಣೀರಿಂದ. ಕೈಸರ್ ಉಲ್ ಜಾಫ್ರಿ ಬರೆದ ದೀವಾರೋं से मिलकर रोना अच्छा लगता है ಗಜಲ್ ಪಂಕಜ್ ಉದಾಸ್ ಧ್ವನಿ ಏಕಾಂತದೊಳಗೆ ನಮಗೊಂದು ಲೋಕಾನ ಸೃಷ್ಟಿಸ್ಕೊಡ್ತದೆ. ಅದು ಹಾಗೆ ಯಾಕೋ ಗೊತ್ತಿಲ್ಲದ ಮೊದಲು ಪ್ರೀತಿ ನೆನಪಾಗ್ತದೆ. ಕಳ್ಕೊಂಡು ಸಂಬಂಧಿಕರು ನೆನಪಾಗ್ತಾರೆ. ಚುಕ್ಕ್ಯಾಗ್ಯಾನ ಅಂತ ನಂಬಿರುವ ಅಜ್ಜನ ಮೆತ್ತನ ದೋತ್ರ ನೆನಪಾಗ್ತದೆ. ಕಣ್ಣೀರು ಒರ್ಸಾಕೆ ಎಲ್ಲರೇ ಆ ದೋತ್ರ ಇಲ್ಲ ಅಮ್ಮನ ಸೆರಗಿನ ಚುಂಗು ಸಿಗ್ತದೇನೋ ಅಂತ ಅನ್ನಿಸ್ತದೆ. ಇಷ್ಟಕ್ಕೂ ಆ ಕಣ್ಣೀರಿಗೆ ಅವ್ರು ಯಾರೂ ಕಾರಣ ಆಗಿರೋದಿಲ್ಲ. ಕಾರಣ ಆದವರಿಗೆ ನಾವು ಅಳ್ತೀವಿ ಅನ್ನೋದು ಗೊತ್ತಿರ್ತದೆ. ಆದ್ರೆ ಅವ್ರು ಕಲ್ಲಾಗ್ತಾರೆ. ಕಲ್ಲಿನಂಥ ಗೋಡೆಗಳು ಅಂತಃಕರಣ ಮೀಟುವ ಮಾತಾಕ್ಕಾವ. ಆವಾಗ ಅದ್ಯಾಕೆ ದಿಂಬು ನೆನೀತದ? ದಿಂಬಿನೊಳಗೆ ಮುಖ ಮುಚ್ಕೊಳ್ಳೋ ನಮಗೆಲ್ಲ ಅಮ್ಮನ ಮಡಿಲು ಬೇಕಿರ್ತದೇನೋ? ಆ ಬೆಚ್ಚನೆಯ ಬಿಸುಪು, ಬಿಸಿ ಉಸಿರಿನ ಸ್ಪರ್ಶ, ಮುಂಗುರುಳು ನೇವರಿಸಿ ಹೋಗಬೇಕು ಅಂತ ಬಯಸ್ತೀವೇನೋ? ಆದ್ರೆ ಅಭಿಮಾನ ಅಡ್ಡ ಬರ್ತದೆ. ಕೆಲವೊಮ್ಮೆ ಅಮ್ಮನಿಂದಲೂ ಎಲ್ಲವನ್ನು ಮುಚ್ಚಿಡು ಮನಸ್ಸಿಗೆ ಅಳು ಬರುವಂತೆ ಮಾಡಿದವರೊಳಗೆ ಅಮ್ಮನನ್ನು ನೋಡಬೇಕು ಅನ್ನೋ ತವಕ. ನಾಭಿಯಾಳದ ದುಃಖ ಎದಿ ತುಂಬಿ ಬಂದು ಉಮ್ಮಳಿಸಿದಾಗ ನಂಗಂತೂ ಅಜ್ಜನ ಮನೆ ನೆನಪಾಗ್ತದೆ. ಅಜ್ಜನ ಮೆತ್ತನೆಯ ದೋತ್ರದ ತುದಿ ಜೊತೆಗೆ ಆಟ ಆಡ್ಕೊತ ಅಜ್ಜನ ಮಗ್ಗಲ್ಗೆ ಮಕ್ಕೊಂಡ್ರೆ ಆಕಾಶವಾಣಿಯ ಅಭಿಲಾಷಾ ಕಾರ್ಯಕ್ರಮದ ಧ್ವನಿ ಕಿವಿಗೆ ಬಿದ್ದಂಗೆ ಆಗ್ತದೆ. ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಬರೆದವರು ಚಿ ಉದಯಶಂಕರ್. ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು ಕೇಳಬೇಕೆಂದು ಬಯಸಿದವರು ಹಾವೇರಿಯಿಂದ, ಕಲಘಟಗಿಯಿಂದ ಹಿಂಗೆ ಹೆಸರು ಬರ್ತಿದ್ವು. ಆಮೇಲೆ ಆ ಕಂಗಳು ತುಂಬಿರಲು ಕಣ್ಣೀರ ಧಾರೆಯಲ್ಲಿ ಅನ್ನೋ ಹಾಡು. ಅಳು ಬಂದಾಗ
ಈ ಹಾಡಷ್ಟೇ ಅಲ್ಲ, ಹಾಡಿನ ಹಿಂದಿನ ಹೆಸರು, ಅಜ್ಜನ ಮನಿ, ಪಡ್ಸಾಲಿ ಎಲ್ಲ ನೆನಪಾಗ್ತಾವ. ಇದನ್ನೇ ಖೈಸರ್ ಭಾಳ ಚಂದ ಹೇಳ್ತಾರ. ದುನಿಯಾ ಭರ್ ಕಿ ಯಾದೇं ಹಮೆ ಮಿಲ್ನೆ ಆತಿ ಹೈ, ಶಾಮ್ ಢಲೆ ಇಸ್ ಸೂನೆ ಘರ್ ಮೇ ಮೇಲಾ ಲಗ್ತಾ ಹೈ. ಜಗತ್ತಿನೆಲ್ಲ ನೆನಪುಗಳು ನನ್ನ ಭೇಟಿಗಂದೇ ಬರ್ತಾವ. ಇಳಿ ಸಂಜೆ ಹೊತ್ತಿನೊಳಗೆ ನೀರವ ಮನೆಯೊಳಗೆ ನೆನಪುಗಳ ಸಂತಿ ಶುರು ಆಗ್ತದ. दुनिया भर की यादें हमसे मिलने आती है, दुनिया भर की यादें हमसे मिलने आती हैं. शाम ढले इस सूने घर में मेला लगता है, शाम ढले इस सूने घर में मेला लगता है. हम भी पागल हो जाएंगे ऐसा लगता है, दीवारों से. ಈ ಸಾಲಿನೊಂದಿಗೆ ನೆನಪುಗಳು ಮತ್ತೆ ನುಗ್ಗಿ ಬರ್ತಾವ. ನೆನಪಿನ ಈ ಮೆರವಣಿಗೆ ಆ ಕ್ಷಣಕ್ಕೆ ಒಂದು ನಮೂನಿ ಸಮಾಧಾನನೂ ಕೊಡ್ತದ. ಅಳು ಅಂದ ಕೂಡಲೇ ಇನ್ನೊಂದು ನೆನಪಾಗ್ತದೆ. ಆಕಾಶವಾಣಿಯೊಳಗೆ ಪ್ರಸಾರ ಆದ ಮುಗಿಲ ಮೇಲಿನ ಉಸಿರು ಅನ್ನೋ ನಾಟಕ. ಅದರೊಳಗೆ ಒಂದು ಪಾತ್ರಕ್ಕೆ ಸಂಭಾಷಣೆನೇ ಇರಲಿಲ್ಲ. ಮಾತಿನ ಮಾಧ್ಯಮ ಬಾನುಲಿಯೊಳಗೆ ಭಾವನೆಗಳನ್ನು ಹೇಳುವುದು ಕೇಳಿಸೋದು ಅಷ್ಟೇ ಸಾಧ್ಯ, ತೋರ್ಸೋಕ್ಕಾಗೋದಿಲ್ಲ. ಆದ್ರೆ ಆ ಪಾತ್ರಕ್ಕೆ ಅಳುನೇ ಮಾಧ್ಯಮ ಆಗಿತ್ತು. ಅಂದ್ರೆ ರೋದನ ಅಲ್ಲ, ಮುಸಿ ಮೂಗೇರಿಸಿ ಅಳೋದು. ಶೆಟ್ಗೊಂಡು ಗಂಡ ಬೈದಾಗ ನಮ್ಮ ಕಾಕುನಂತೋರು ಅಡ್ಗೆ ಮನ್ಯಾಗ ಮೂಗೇರಿಸ್ಕೊಂಡು ಅಳ್ತಾರ. ಕಣ್ಣೀರಿನ ಬದಲು ಮೂಗೇರಿಸಿ ತಮ್ಮ ಮುನಿಸು ದುಃಖ ಎರಡೂ ಕೇಳಿಸು ಹಂಗೆ ಮಾಡುವಂಥ ಅಳು ಅದು. ಇನ್ನೊಂದು ಅತ್ತಿದ್ದು ಯಾರಿಗೂ ಗೊತ್ತೇ ಆಗಂಗಿಲ್ಲ. ಆದ್ರೆ ಮರುದಿನ ಮಾತ್ರ ಕಣ್ಣು ಬಾತು, ಗಲ್ಲ ರಸಗುಲ್ಲದಂಗೆ ಉಬ್ಬಿ ಧ್ವನಿ ಭಾರ ಆಗಿರ್ತದೆ. ಅವರ ದಿಬ್ಬಿನ ಕವರು ಅವತ್ತು ಬಾಲ್ಕನಿಯೊಳಗೆ ಸೂರ್ಯನಿಗೆ ಅಭಿಮುಖವಾಗಿ ಮೈಚೆಲ್ಲಿ ಮಲಗ್ತದೆ. ನಂಗೆ ಇನ್ನೂ ಎದಿ ನಡಗಿಸು ಅಳು ಅನಿಸಿದ್ದಂದ್ರೆ ನಮ್ಮ ಮಾವನ ಸಾವಿನ ಸುದ್ದಿ ಕೇಳಿ ನಮ್ಮವ್ವ ಅತ್ತಿದ್ದು. ಅವರಿಬ್ಬರ ನಡು ವಯಸ್ಸಿನ ಅಂತರ ಭಾಳಿತ್ತು. ತಮ್ಮಲ್ಲ, ಮಗ ಇದ್ದಂಗಿದ್ದ. ನಮ್ಮಮ್ಮ ಅಳದೇ ಇದ್ದಕ್ಕೆ ಹೊರಳಾಡಿ ಅತ್ತಿದ್ಲು. ಸಾವು ನಿಷ್ಕರುಣಿ ಅಂತ ಅನಿಸೋದು ಅಂಥ ಅಳುವಿನ ಮುಂದೆ. ಸಾವು ಎಷ್ಟು ತಣ್ಣಗಂದ್ರೆ ಅದಕ್ಕೆ ಕಣ್ಣೀರಿನ ಬಿಸಿ ತಟ್ಟಂಗಿಲ್ಲ, ನಿಟ್ಟುಸಿರಿನ ಉಗಿ ಮುಟ್ಟಂಗಿಲ್ಲ. ತಣ್ಣ ಕೊರೆದ್ರೂ ಹೊಟ್ಯಾಗೊಂದು ಬೆಂಕಿ ಉಳಿಸಿ ಹೋಗ್ತದೆ. ಅದು ಕೆಟ್ಟ ಅಳು. ನಂಗೆ ಭಾಳ ಅಂಜಿಕೆ ಬರ್ಸೋ ಅಳು ಅದು. ಆದ್ರೆ ಇನ್ನೊಂದು ಅಳು ಅದ, ನಾ ಯಾವತ್ತೂ ಮರೆಯೋಕ್ಕಾಗಲಾರ್ದು. ಅಂದ್ರೆ ನನ್ನ ಕೆಂಪನೆಯ ಮಗಳನ್ನು ತನ್ನ ಅಂಗೈಯಾಗ ಎತ್ಕೊಂಡು ನಮ್ಮಮ್ಮ ನಿಂತಾಗ ಕಣ್ಣಾಗ ನೀರಿದ್ವು. ತುಟಿ ಮೇಲೊಂದು ನಗಿ ಇತ್ತು. ಆ ನೋಟ ಸೆರೆ ಹಿಡಿಯೋಕೆ ಯಾವ ಡಿಜಿಟಲ್ ಕ್ಯಾಮ್ರಾನೂ ಬೇಕಾಗಿಲ್ರಿ. ಎಲ್ಲ ಹೆಣ್ಮಕ್ಳ ಮುಖದ ಮೇಲೆ ನಗಿ ನವಿಲು ಆಡು ಹಂಗೆ ಮಾಡು ಅಳು ಒಂದೈತಿ. ಅದು ನಮ್ಮ ಮೊದಲ ಮಗು ಅವ್ವ ಅಂತ ಅತ್ತಾಗ. ಹೆರಿಗೆ ನೋವು ಮುಗಿದು ಆಯಾಸದ ಮಂಪರು ಇದ್ದಾಗ ಕಣ್ಣು ನೋವಿನಾಗ ತೂಗ್ತಿರ್ತಾವ. ಆಗ ಆ ಅಳು ಮೈ ಮೇಲೆ ಮುಳ್ಳು ಹುಟ್ಟಿ ಎದೆಯೊಳಗೆ ಮಮಕಾರದ ಝರಿ ವರತಿ ಮೂಡಿಸೋ ಧ್ವನಿ ಅದು.
ಈಗ ಅಳು ಒಂದು ಮಾಧ್ಯಮವಾಗಿ ಉಳಿದೇ ಇಲ್ಲ. ಚಂದಗೆ ಮನಸ್ಸು ತುಂಬಿ ಅಳಾಕೂ ಟೈಮ್ ಇಲ್ಲ. ಹತ್ರ ಸಮಾಧಾನ ಮಾಡು ಮನಸ್ಸು ಸಮೀಪ ಯಾವೂ ಇಲ್ಲಲ್ಲ. ಅಜ್ಜಿಲ್ಲ, ಅಮ್ಮ ದೂರನಾಗ, ಗಂಡಗ್ ನಾ ಅಳು ತಡ್ಕೊಳಕ್ಕಾಗಂಗಿಲ್ಲ, ಅಣ್ಣನ ಮುಂದೆ ಅಳಾಕ ಅಭಿಮಾನ ಅಡ್ಡ, ಸ್ನೇಹಿತರ ಮುಂದೆ ಅಳುವುದು ತರವಲ್ಲ. ಇಷ್ಟಕ್ಕೂ ಯಾವ ಸ್ನೇಹಿತರ ಹತ್ರನೂ ಮೆಸೇಜ್ ಮಾಡೋಕ್ಕೆ ಮಾತ್ರ ಸಾಧ್ಯ. ಹೆಗಲು ಕೊಟ್ಟು ತಲೆ ನೇವರಿಸಿ ಸಮಾಧಾನ ಮಾಡೋರು ಭಾಳ ಕಡಿಮೆ. ಈಗಿನ ದಿನಮಾನದಾಗ ನಮ್ಮ ಅಳುವಿಗೂ ನಾವೇ ಕಾರಣ ಆಗ್ತೀವಿ. ಸಮಾಧಾನನೂ ನಮ್ಮೊಳಗೆ ಹುಡುಕಬೇಕು. ಅದಕ್ಕೆ ಕೈಸರ್ ಉಲ್ ಜಾಫ್ರಿ ಪಂಕಜ್ ಉದಾಸ್ ಆಪ್ತರು ಅನ್ನಿಸ್ತಾರೆ. ಅಂಥ ಹೊತ್ತಿನಾಗ ಇದೇ ಪದ್ಯದ ಇನ್ನೆರಡು ಸಾಲು ನಮ್ಮನ್ನು ಆವರಿಸ್ಕೊಂಡು ಬಿಡ್ತಾವೆ. ಕಿತನೆ ದಿನೋಂ ಕೆ ಪ್ಯಾಸೆ ಹೋಂಗೆ ಯಾರೋ ಸೋಚೋ ತೋ, ಶಬ್ನಮ್ ಕಾ ಇಕ್ ಕತರಾ ಭಿ ದರಿಯಾ ಲಗ್ತಾ ಹೈ. ಅದೆಷ್ಟು ದಿನಗಳ ಬಾಯಾರಿಕೆ ಇದು ಎಂದೆಲ್ಲ ಯೋಚಿಸಿದ್ರೆ ಇಬ್ಬನಿಯ ಹನಿಯೂ ಸಮುದ್ರ ಅನ್ನಿಸ್ತದ ಅಂತ ಹೇಳ್ತಾರೆ. ಅದೆಂಥ ಏಕಾಂಗಿತನ ಮಡುಗಟ್ಟಿ ಕಣ್ಣೀರು ಕೋಡಿಯಾಗುವ ಕ್ಷಣ ಅದು ಗೊತ್ತಿಲ್ಲ. ಆದ್ರೆ ಕೈಸರ್ಗನಿಸ್ದಂಗೆ ನಮಗೆಲ್ಲ ಒಮ್ಮೆರೆ ಅನ್ನಿಸ್ತದೆ. ಗಜಲ್ಗಳಿಗೆ ಮಾತ್ರ ಈ ನೋವಿನ ಮಾಧುರ್ಯ ಉಣಿಸುವ ಶಕ್ತಿ ಅದ ಅಂತ ಖಡಾಮುಡಿಯಾಗಿ ಹೇಳೋಕ್ಕಾಗೋದಿಲ್ಲ. ಇತ್ತೀಚಿನ ಹಿಂದಿ ಚಿತ್ರದ ಹಾಡು ಸೂಫಿತನದ ಚಾಪಿನೊಳಗೆ ರಾಕ್ ಸಂಗೀತದ ಮಿಶ್ರಣ ಮಾಡಿ ಮನಸ್ಸು ಕಿತ್ತಿ ಅಳು ಬರುವಂಗೆ ಮಾಡ್ತಾವ. ಸುನ್ ರಹಾ ಹೈ ನಾ ತೂ ರೋ ರಹಾ ಹೂ ಮೈ ಅಂಕಿತ್ ತಿವಾರಿ ಧ್ವನಿಯೊಳಗಿನ ನೋವಿನ ಹೂರಣನು ಸಿಹಿ ಅನ್ಸು ಹಂಗದ. ಪ್ರೇಮಿಗಳು ಹೃದಯ ಒಡೆದ ಸದ್ದು ಕೇಳದ ಹಂಗೆ ಈ ಹಾಡಿಗೆ ಕಿವಿ ಆಗ್ತಾರ. ತಮ್ಮ ಮನಸ್ಸು ಚೂರಾದ ಸಪ್ಳನೂ ಅವರಿಗೆ ಈ ಹಾಡನ್ನ ಕೇಳಿ ಬರ್ತದೆ. ಇದೇ ಗಜಲ್ನ ಕೊನೆ ಎರಡು ಸಾಲುಗಳು ಎಲ್ಲರ ಮನಸ್ಸನ್ನೂ ಮುಟ್ತಾವ, ತಟ್ತಾವ, ಮೀಟ್ತಾವ. ನಮ್ಮೊಂದಿಗೆ ನಾವಾಗೂ ಹಂಗೆ ಮಾಡ್ತಾವ. ಕಿಸ್ಕೋ ಕ್ಯಾಸರ್ ಪತ್ಥರ್ ಮಾರು ಕೌನ್ ಪರಾಯಾ ಹೈ, ಶೀಶ್ ಮಹಲ್ ಮೇ ಹರ್ ಇಕ್ ಚೆಹರಾ ಅಪ್ನಾ ಲಗ್ತಾ ಹೈ. ಯಾರಿಗೆ ಕಲ್ಲೆ ಸೀಲಿ ಕೈಸರ್, ಯಾರಿಲ್ಲಿ ಪರಕೀಯರು? ಗಾಜಿನ ಮನೆಯೊಳಗೆ ಕಾಣುವ ಮುಖಗಳೆಲ್ಲ ನಮ್ಮವ್ರದೇ, ನನ್ನದೇ ಅನ್ನಿಸ್ತಾವ. ಅತ್ತು ಹೈರಾಣಾದ ಕಣ್ಣು ಕತ್ತಲೊಳಗೆ ಮುಚ್ಕೊತಾವ. ಮುಂಜಾನೆ ಬೆಳಕಿನಾಗ ಮನಸ್ಸು ಶುಭ್ರ ಆಗಿರ್ತದೆ, ಕಣ್ಣೂ ಸ್ವಚ್ಛ ಆಗಿರ್ತಾವ, ಮತ್ತು ನೋಟನೂ ಸ್ಪಷ್ಟ ಆಗಿರ್ತದೆ. किसको कैसर पत्थर मारो कौन पराया है, किसको कैसर पत्थर मारो कौन पराया है. शीश महल में एक एक चेहरा अपना लगता है. शीश महल में एक एक चेहरा अपना लगता है. हम भी पागल हो जाएंगे ऐसा लगता है. दीवारों से मिलकर रोना अच्छा लगता